ಮಹಾಗೌರಿ ಪೂಜೆಗೆ ಪಾತ್ರರಾಗಿದ್ದೇವೆ. ಇಂದಿನ ಶುಭ ದಿನದಂದು, ಮಹಾನವಮಿಯ ದಿನದಂದು ದೇವಿಯ 9ನೇ ರೂಪವಾದಂತಹ ಸಿದ್ಧಿದಾತ್ರಿ ಪೂಜೆಗೆ ಪಾತ್ರರಾಗೋಣ. ಸಿದ್ಧಿದಾತ್ರಿ ಪೂಜೆಯ ಪೂಜಾ ವಿಧಾನ ಹೇಗೆ, ಪ್ರಿಯವಾದ ಬಣ್ಣ ಯಾವುದು, ನೈವೇದ್ಯ ಯಾವುದು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿದ್ದೇನೆ. ಸಿದ್ಧಿದಾತ್ರಿ ದೇವಿಯ ಕಥೆ ಮತ್ತು ಸ್ವರೂಪ. ಹೆಸರಿನ ಮಹತ್ವ. ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ, ದಾತ್ರಿ ಎಂದರೆ ಕೊಡುವವಳು. ಆಕೆ 26 ರೀತಿಯ ಸಿದ್ಧಿಗಳನ್ನು ನೀಡುತ್ತಾಳೆ. ಕತೆ. ಶಿವನಿಗೆ ಸಿದ್ಧಿದಾನ. ಬ್ರಹ್ಮಾಂಡದ ಸೃಷ್ಟಿಗೆ ಮೊದಲು ಸಿದ್ಧಿದಾತ್ರಿ ದೇವಿಯು ಆದಿಶಕ್ತಿಯಾಗಿ ನೆಲೆಸಿದ್ದಳು. ಆಕೆಯ ಕೃಪೆಯಿಂದಲೇ ಪರಮೇಶ್ವರನಿಗೆ ಅರ್ಧನಾರೀಶ್ವರನ ರೂಪದಲ್ಲಿ ಎಲ್ಲಾ ಸಿದ್ಧಿಗಳು ಪ್ರಾಪ್ತವಾದವು. ಹಾಗಾಗಿ ಶಿವನ ದೇಹದ ಅರ್ಧ ಭಾಗದಲ್ಲಿ ಸಿದ್ಧಿದಾತ್ರಿಯೂ ನೆಲೆಸಿದ್ದಾಳೆ. ಆಕೆಯ ಸ್ವರೂಪ ಹೇಗಿರುತ್ತಪ್ಪ ಅಂದರೆ, ಈಕೆಯು ಕಮಲದ ಮೇಲೆ ವಿರಾಜಮಾನಳಾಗಿರುತ್ತಾಳೆ. ಆಕೆಯ ವಾಹನ ಸಿಂಹ. ಆಕೆ 4 ಕೈಗಳಲ್ಲಿ ಗದೆ, ಚಕ್ರ, ಕಮಲ ಮತ್ತು ಶಂಖವನ್ನು ಹಿಡಿದಿರುತ್ತಾಳೆ. ಆಕೆಯು ಜ್ಞಾನ ಮತ್ತು ಮೋಕ್ಷವನ್ನು ನೀಡುವ ದೇವಿ. ದೇವಿಗೆ ಪ್ರಿಯವಾದ ಬಣ್ಣ ಪರ್ಪಲ್ ಅಥವಾ ನೇರಳೆ ಬಣ್ಣ. ಈ ದಿನ ಆ ಥರ ಬಣ್ಣಗಳನ್ನು ಧರಿಸುವುದು ಅತ್ಯಂತ ಶುಭ. ಪೂಜಾ ಸಿದ್ಧತೆ ಮತ್ತು ಮುಹೂರ್ತ ಸಾಮಗ್ರಿಗಳು. ಮಹಾನವಮಿಯ ಪೂಜೆ ಮತ್ತು ಹೋಮವನ್ನು ಬೆಳಗ್ಗೆ ಮಾಡುವುದು ಶ್ರೇಷ್ಠ. ಪೂಜಾ ಸಾಮಗ್ರಿಗಳು: ಅರಿಶಿಣ, ಕುಂಕುಮ, ನವಧಾನ್ಯಗಳು, ಹೂಗಳು, ತುಪ್ಪದ ದೀಪ ಮತ್ತು ಹೋಮಕ್ಕೆ ಅಗತ್ಯವಾದ ಸಾಮಗ್ರಿಗಳು ಅಂದರೆ ಶ್ರೀಗಂಧ, ಎಳ್ಳು, ತುಪ್ಪ, ಹವನ ಸಾಮಗ್ರಿ. ಸಿದ್ಧತೆ: ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಿ ಹೂವು ಮತ್ತು ಅರಿಶಿಣದಿಂದ ಅಲಂಕಾರ ಮಾಡಿ. ಸಿದ್ಧಿದಾತ್ರಿ ಪೂಜಾ ವಿಧಿ ಮತ್ತು ನೈವೇದ್ಯ. ಸಂಕಲ್ಪ: ಕೈಯಲ್ಲಿ ಹೂವು ಮತ್ತು ನೀರು ತೆಗೆದುಕೊಂಡು ಸಂಪೂರ್ಣ ನವರಾತ್ರಿ ವ್ರತದ ಯಶಸ್ವಿ ಮುಕ್ತಾಯಕ್ಕಾಗಿ ಮತ್ತು ಅಷ್ಟಸಿದ್ಧಿಗಳ ಪ್ರಾಪ್ತಿಗಾಗಿ ಸಿದ್ಧಿದಾತ್ರಿ ದೇವಿಯನ್ನು ಪ್ರಾರ್ಥಿಸಿ ಸಂಕಲ್ಪ ಮಾಡಿಕೊಳ್ಳಿ. ನೈವೇದ್ಯದ ಮಹತ್ವ. ಸಿದ್ಧಿದಾತ್ರಿ ದೇವಿಗೆ ಎಳ್ಳು ಬಹಳ ಪ್ರಿಯ. ಇಂದು ಎಳ್ಳು, ಸಿಹಿ ಪಾಯಸ ಮತ್ತು ಹೆಸರು ಬೇಳೆಯ ವಡೆಯನ್ನು ನೈವೇದ್ಯವಾಗಿ ಅರ್ಪಿಸಿ. ಇದರಿಂದ ಅಕಾಲಿಕ ಮರಣದ ಭಯವು ದೂರವಾಗುತ್ತದೆ. ಪೂಜಾ ವಿಧಾನ. ದೇವಿಗೆ ಅರಿಶಿಣ, ಕುಂಕುಮ, ಹೂಗಳನ್ನು ಅರ್ಪಿಸಿ ದೀಪ ಮತ್ತು ಧೂಪವನ್ನು ಬೆಳಗಿಸಿ. ಮಂತ್ರ ಜಪ. ಕನಿಷ್ಠ 108 ಬಾರಿ ಜಪಿಸಬೇಕು. ಪ್ರಧಾನ ಮಂತ್ರ: ಓಂ ದೇವಿ ಸಿದ್ಧಿದಾತ್ರೈ ನಮಃ ಅಥವಾ ಸಿದ್ಧಗಂಧರ್ವ ಯಕ್ಷಾದ್ವೈ ರಸುರೈರೈರ್ ಮರೈರಪಿ ಸೇವ್ಯಾಮಾನ ಸದಾ ಭೂಯಾತ್ ಸಿದ್ಧಿತಾ ಸಿದ್ಧಿದಾಯಿನಿ ಅಂತ 108 ಬಾರಿ ಜಪವನ್ನು ಮಾಡಬೇಕು. ನವಮಿ ವಿಶೇಷ ಏನಪ್ಪ ಅಂದರೆ ಹೋಮ ಮತ್ತು ಕನ್ಯಾ ಪೂಜೆ. ನವಮಿ ಹೋಮ. ನವರಾತ್ರಿಯ ವ್ರತವು ನವಮಿ ಹೋಮವಿಲ್ಲದೆ ಪೂರ್ಣವಾಗುವುದಿಲ್ಲ. ನಿಮ್ಮ ಮನೆಯಲ್ಲಿ ಸರಳವಾಗಿ ಹೋಮಗಳನ್ನು ಮಾಡುವುದು ಉತ್ತಮ. ಅದು ಹೇಗೆ ಮಾಡುವುದು ತಿಳಿಯೋಣ. ಹವನಕುಂಡ ಅಥವಾ ಸಣ್ಣ ಪಾತ್ರೆಯಲ್ಲಿ ಅಗ್ನಿಯನ್ನು ಸ್ಥಾಪಿಸಿ ಮೊದಲು ಅಗ್ನಿಗೆ, ನಂತರ ಗಣೇಶನಿಗೆ ಮತ್ತು ನವಗ್ರಹಗಳಿಗೆ ಆಹುತಿ ನೀಡಿ. ದುರ್ಗಾ ಮಂತ್ರ ಅಥವಾ ಸಿದ್ಧಿದಾತ್ರಿ ಮಂತ್ರವನ್ನು ಪಠಿಸುತ್ತಾ ಹವನ ಸಾಮಗ್ರಿ, ತುಪ್ಪ ಮತ್ತು ಎಳ್ಳನ್ನು ಅಗ್ನಿಗೆ ಅರ್ಪಿಸಿ. ಕೊನೆಯಲ್ಲಿ ಪೂರ್ಣಾಹುತಿ ಮಾಡಿ. ಕನ್ಯಾಪೂಜೆ. ಅಷ್ಟಮಿ ಅಥವಾ ನವಮಿಯಂದು ಕನ್ಯಾಪೂಜೆ ಮಾಡುವ ಮೂಲಕ ನವರಾತ್ರಿ ವ್ರತವನ್ನು ಉದ್ಯಾಪನೆ ಮಾಡಲಾಗುತ್ತದೆ. ಕನ್ಯಾಪೂಜೆಗಾಗಿ ಮೀಸಲಿಟ್ಟ ಸಮಯವನ್ನು ಬಳಸಿ. ಅಷ್ಟಮಿಯಂದು ಹೇಳಿದಂತೆ ಸಂಪೂರ್ಣವಾಗಿ ಕನ್ಯಾಪೂಜೆ ಮತ್ತು ಭೋಜನವನ್ನು ಮಾಡಿ ಆಶೀರ್ವಾದ ಪಡೆಯಿರಿ. ಪೂಜೆಯ ಫಲ ಮತ್ತು ಪ್ರಯೋಜನಗಳೇನಪ್ಪ ಅಂದರೆ ಸಿದ್ಧಿಗಳ ಪ್ರಾಪ್ತಿ. ನಾವು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಅನಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಕಾಮ್ಯ, ಇಶ್ವಿತ ಮತ್ತು ವಶ್ವಿತ ಎಂಬ ಅಷ್ಟಮಹಾಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಜ್ಞಾನ ಮತ್ತು ಮೋಕ್ಷ. ಆಕೆಯ ಆಶೀರ್ವಾದದಿಂದ ಮನುಷ್ಯರಿಗೆ ಉನ್ನತ ಜ್ಞಾನ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇಷ್ಟಾರ್ಥ ಸಿದ್ಧಿ. ಈ ದಿನ ಪ್ರಾಮಾಣಿಕ ಭಕ್ತಿಯಿಂದ ಪೂಜೆ ಮಾಡಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಮತ್ತು ಕನಸುಗಳು ಈಡೇರುತ್ತವೆ. ಹೋಮ ಮತ್ತು ಕನ್ಯಾ ಪೂಜೆ ಮುಗಿದ ನಂತರ ನವರಾತ್ರಿ ವ್ರತವು ಪೂರ್ಣಗೊಳ್ಳುತ್ತದೆ. ಈ ರೀತಿ ಸಿದ್ಧಿದಾತ್ರಿ ಪೂಜೆಗೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ಸದಾ ಸಿದ್ಧಿ ಮತ್ತು ಸಮೃದ್ಧಿ ತುಂಬಿರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಾಳೆ ವಿಜಯದಶಮಿ ಪೂಜೆಯ ವಿಶೇಷತೆಗಳನ್ನು ತಿಳಿದುಕೊಳ್ಳಲು ಮರೆಯಬೇಡಿ. ಎಲ್ಲರಿಗೂ ಶುಭವಾಗಲಿ. ಶುಭ ಮಹಾನವಮಿ.